ಸೊ ಹೆಲೋ ಗೈಸ್, ಸ್ಪೀಕರ್ಡ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡಿದ್ರೆ ಕಳ್ಕೊಂಡು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ವೀಡಿಯೋ ಬಿಟ್ಟರು ಫಸ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಗೈಸ್, ಲಾಸ್ಟ್ ವೀಡಿಯೋ ಬಂದು ನಾನು ಚಿಟ್ಟೆ ಬೈಸ್ ಮೇಲೆ ಕಷ್ಟ ಮಾಡಿಬಿಟ್ಟು ವೀಡಿಯೋ ಬಿಟ್ಟಿದ್ದೆ. ಅದರಲ್ಲಂತೂ ನಾನು ಸೇರ್ಸ್ಬೋದು ಅಂತ ಹೇಳಿದ್ದಕ್ಕಿಂತ ಚೀಟಿಂಗ್ ಮಾಡಿಸೋದು ಅಂತ ಹೇಳ್ಬೋದು. ಅದರಲ್ಲಿ ಈ ಮ್ಯಾಚ್ ಅಂತೂ ನಾನು ಅದು ರಿವೆಂಜ್ ಮಾತಾಡ್ಬಿಟ್ಟು ಗೆದ್ದಿದ್ದೀನಿ. ಅದನ್ನು ಲಾಲ್ ಹಾಕಿದ್ರಲ್ಲ ನನಗೆ, ಅದಕ್ಕೆಲ್ಲ ರಿವೆಂಜ್ ತೋರಿಸ್ಕೊಂಡಿದ್ದೀನಿ. ಅದು ನನಗೆ ಇವಾಗ ಬಂದು ಎನಿಮಿ ಬಂದಿದ್ದು ಅಂದರೆ ಚಿಕ್ಕಬ್ರು ಇದ್ದಾರೆ. ಅವ್ರನ್ನಂತೂ ನನ್ನ ಫ್ರೆಂಡ್ ಒಬ್ಬರು ನಾಲ್ಕು ಮಾಡಿದೆ. ಇಬ್ಬರು ಅವನೊಂದು ನಾಲ್ಕು ನಾನು ನಾಲ್ಕು ಮಾಡಿದ್ವಿ. ಲಾಸ್ಟ್ ವೀಡಿಯೋ ಬಂದು ಅಮೌಂಟ್ ಹಾಕಿದ್ರಲ್ಲ, ಅದೇ ಅಮೌಂಟ್ ನಾನು ತೋರಿಸ್ತೀನಿ. ಆದರೆ ಅವ್ರ ಮಿಸ್ಟೇಕ್ ಏನಂತ ಅವರು ನಾನೊಬ್ಬನೇ ನಾಲ್ಕು ಮಾಡಿದ್ದೀನಿ. ಅಮೌಂಟ್ ಹಾಕೋದು ನಾನು ಇಬ್ಬರು ನಾಲ್ಕು ಮಾಡಿಬಿಟ್ಟು ಅಮೌಂಟ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ರೌಂಡ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಮಾಡಿ ವೀಡಿಯೋ ಹಾಕ್ತಾಯಿದ್ದೀನಿ. ಒಂದು ನಾಲ್ಕು ಮಾಡಿದರೆ ಈ ರೌಂಡ್ ಅಂತೂ ಹೋಯ್ತು ಹೇಳ್ಬೋದು. ಯಾಕಂದರೆ ಒಂದು ಕಡೆ ಹಿಡಿಬೇಕು, ಅದು ಓದ್ತೀನಿ ಟ್ರೈ ಮಾಡಲ್ಲ. ಇಬ್ಬರು ಮತ್ತೆ ನಾನು ಹಾಕ್ತಾನೆ ಸ್ವಲ್ಪ ಗಿಡಿ ಹಾಕ್ತಿದ್ದಾನೆ. ನಾವು ಹಾಕೋಣ. ಅದಕ್ಕೆ ಮುಂಚೆ ಸ್ವಲ್ಪ ಸ್ಕಿಪ್ ಮಾಡೋಣ ಅಂದ್ಕೊತೀನಿ. ನಾನು ಮಾಡಿದೆ. ಓಕೆ ಗೈಸ್, ಇಲ್ಲಿ ತಲೆ ಚೀಟಿಂಗ್ ಮಾಡ್ತಾರೆ. ನಾನು ನಾಲ್ಕು ಮಾಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ, ಅವನೇ ರಿವೈವ್ ಮಾಡಿಬಿಡ್ತಾರೆ. ಫಸ್ಟ್ ಹೇಳಿದೆ ಗೈಸ್ ರಿವೈವ್ ಎಲ್ಲ ಇಲ್ಲ ಅಂತ, ಆದರೂ ಬ್ರೇಕ್ ಮಾಡಿ ಆಡೋರೆ. ಓಕೆ ನೋಡ್ಕೊಳ್ಳಿ, ರಿವೈವೇ ಮಾಡಿಬಿಟ್ರು ಕೊನೆಗೆ ಗೈಸ್. ಸುಮ್ಮನೆ ಇಟ್ಟು ಮತ್ತೆ ಚೀಟಿಂಗ್ ಮಾಡ್ತಾರೆ. ನಾನು ಮತ್ತೆ ಚೀಟಿಂಗ್ ಹಾಕ್ಬಿಟ್ಟು ಗೈಸ್ ನಾನು ನಮ್ಮ ಫ್ರೆಂಡಿಗೆ ಮಾತಾಡೋದು ನಾನು ಅಷ್ಟ ಇದ್ರೂ ರಿವೈವ್ ಮಾಡಲ್ಲ, ಯಾಕಂದರೆ ಚೀಟಿಂಗ್ ಆಗುತ್ತೆ ಅಂತ. ಆದರೆ ಅವ್ರು ನೋಡಿ ಅಷ್ಟೇ ಇದ್ದಾರೆ ಮಾಡ್ತಿದ್ದು. ಆದರೆ ಅವ್ರು ನೋಡಿ ಏನು ಚೀಟಿಂಗ್ ಮಾಡ್ತಾರೆ ಗೈಸ್. ಇನ್ನೊಂದು ಅರೌಂಡ್ ನೋಡ್ತೀನಿ, ಮತ್ತೆ ಚೀಟಿಂಗ್ ಮಾಡಿದ್ರೆ ನಾವು ಅವ್ರಿಗಿನ್ನ ಅವ್ರ ಹತ್ರ ಮಾಡ್ತೀನಿ, ಚೀಟಿಂಗ್ ಮಾಡ್ತೀವಿ. ಗೈಸ್ ಸುಮ್ಮನೆ ಚೀಟಿಂಗ್ ಮಾಡೋದಿದ್ರೆ ಕಷ್ಟನೇ ಆಗ್ತಿದೆ ಗೈಸ್. ಸುಮ್ಮನೆ ಅವ್ರಿಗೂ ಕನ್ವಿನ್ಸ್ ಮಾಡ್ಬೋದು ಅನ್ನೋಷ್ಟು. ಓಕೆ, ವಿಡಿಯೋ ಬಂದು ನಾನು ಗ್ರಾಫಿಕ್ಸ್ ಏನು ಹಾಕ್ಕೊಂಡು ಕೊಡೋಕೆ ಹೋಗಿಲ್ಲ, ಹೆಂಗಿದೆ ಹಂಗೆ ಬಿಟ್ಟಿದ್ದೀನಿ. ಸುಮ್ಮನೆ ವಾಯ್ಸೆಲ್ಲ ಎಡಿಟ್ ಮಾಡಿ ಅಷ್ಟೇ ವಿಡಿಯೋ ಹಾಕೋಕ್ಕೆ. ನಾನು ಇವಾಗ ಒಂದು ರೆಕಾರ್ಡ್ ಮಾಡೋಕ್ಕೆ 1 ಅವರ್ ಟೈಮ್ ಬೇಕಂದರೆ ಅದನ್ನು ಎಡಿಟ್ ಮಾಡೋಕ್ಕೆ ಅದಕ್ಕಿಂತ ಡಬಲ್ ಟೈಮ್ ಬೇಕು. ಅಂದರೆ 3 ಅವರ್ ಬೇಕು ಟೋಟಲ್ಲು ರೆಕಾರ್ಡ್ ಮಾಡೋಕ್ಕೆ. ಇದ್ದೇನು 10 ನಿಮಿಷ ಇದೆ ಅಷ್ಟೇ, ಪರವಾಗಿಲ್ಲ. ಅದರಲ್ಲಿ ಸ್ಕಿಪ್ ಮಾಡೋಲ್ಲ, ರೆಕಾರ್ಡ್ ಮಾಡಬೇಕು. ಸ್ವಲ್ಪ ಕಷ್ಟ ಆಯಿತು. ಇದನ್ನು ಫಸ್ಟೇ ಆಗಿದ್ದೆ, ಆಮೇಲೆ ರೆಕಾರ್ಡ್ ಮಾಡ್ಕೊಂಡೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ಬಂದು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿ ಸುಮ್ಮನೆ ಫೋನ್ ಅಂತಾರೆ ಏನಾದರೂ ಆದರೆ ಅಂದ್ಬಿಟ್ಟು ಸುಮ್ಮನೆ ಫಸ್ಟೇ ರೆಕಾರ್ಡ್ ಕೊಟ್ಟಿದ್ದೆ. ಆಮೇಲೆ ಆದರೆ ಈಗ ಇನ್ನಂತೂ 40 ಸ್ಟಾರ್ಟ್ ಮಾಡಿಟ್ಟಿದ್ದೀನಿ ಗೈಸ್. ಇನ್ನಂತೂ ನೋಡಿ ಓಕೆ ಆಗ್ತಿತ್ತು ಗೈಸ್. ರೆಡ್ ನಂಬರ್ ಆದರೆ ಲೆಫ್ಟಲ್ಲಿ ಗೈಸ್ ಮತ್ತೆ ಅವ್ರು ಏನು ಮಾಡ್ಕೊತಾರೆ. ನಾನು ಫಸ್ಟ್ ಹೇಳಿದ್ದೀನಿ ನೆಕ್ಸ್ಟ್ ಮ್ಯಾಚ್ ಎಲ್ಲ ಮಾಡ್ಕೊಳ್ಳಿ ಗೈಸ್, ಮತ್ತೆ ಹೊಡಿತೀವಿ. ಮ್ಯಾಚ್ ಹೋಗುತ್ತೆ ಅಂದ್ಕೊತೀನಿ ಗೈಸ್. ಅಲ್ಲಿ ಹೋಗುತ್ತೆ ಗೈಸ್ ಈ ರೌಂಡು ಗೈಸ್. ಅಲ್ಲಿ ಸ್ವಲ್ಪ ಮೂಮೆಂಟ್ ಆದಮೇಲೆ ಅಲ್ಲಿ ಸ್ವಲ್ಪ 360 ಆಗಿರ್ತೀನಿ ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿಸ್ಕೊಬಿಟ್ರು. ಆ ಮೂಮೆಂಟಿಗೆ ಬಂತು, ನನ್ನಂತೂ ಫುಲ್ಲಾಗಿ ನಿಲ್ಸಿದ್ದೆ. 360 ಹಾಕಿದ್ದೀನಿ, ಮತ್ತೆ 360 ಹಾಕ್ತೀನಿ. ಆದರೆ ಮತ್ತೆ ಅವ್ರು ಹೊಡಿತಾರೆ, ಏನು ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಹೊಡಿದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಆ ಥರ ಎಲ್ಲ ಆಡ್ಸೋದಿಲ್ಲ ಅಂತ ಮತ್ತೆ ಪಿಕಪ್ ಮಾಡ್ತಾರೆ. ನೋಡಿ ಇಲ್ಲೇ ಒಂದು 360 ಹಾಕಿರ್ತೀವಿ. ಇಬ್ಬರು ಹೊಡಿತಾನೆ, ಆದರೂ ಒಬ್ಬರು ನಾಲ್ಕು ಮಾಡ್ತೀನಿ, ಇನ್ನೊಬ್ಬರು ಗ್ಲೂವಲ್ಲಿ ಹೊಡೆದಾಗ್ತಿದ್ದಾನೆ. ಅವರು ಇದಕ್ಕೆ ಇಷ್ಟೇ ನಾಲ್ಕು ಮಾಡ್ತೀವಿ ಗೈಸ್. ಇಷ್ಟೇ ಗೈಸ್, ಎಕ್ಕಿದ್ದೆಲ್ಲ ಹೊಡಿಯೋದಿಲ್ಲ ನೋಡಿ. ಇವಾಗ ಗ್ಲೂವಲ್ಲಿ ಹೊಡೆದಾಗ್ತಿದ್ದೆ, ಅದೆಲ್ಲ ಏನು ಮಾಡೋದಿಲ್ಲ. ನೀವು ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಬೇಕಾದ ಸ್ಟಾರ್ಟಿಂಗ್ ಮಾಡಿ ಏನು ಬೇಕೋ ಮಾಡಿ ಈಸಿ ಮಾಡಿಬಿಡಿ. ಓಕೆ, ಇಲ್ಲಂತೂ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ. ನಾನು ಒಂದು ಎಗ್ ಹಾಕ್ತಾಯಿದ್ದೀನಿ, ಅದೇ ಇವರೇ ಹಿಂಗೆ ಚೀಟಿಂಗ್ ಮಾಡ್ತಾರೆ. ನನಗಂತೂ ಅಡ್ಡಿ ಬಂತು, ಇಲ್ಲೇ ಈ ಥರ ಹಾಕ್ಕೊಂಡು ಓಕೆ. ಇಲ್ಲಂತೂ ಇಬ್ಬರು ಎಲ್ಲಿದ್ದಾನೆ ಟ್ರಿಪಲ್ ಕಿಲ್ ಬರೋ ಯಾರಪ್ಪ ಫ್ರೆಂಡ್ ಡ್ಯಾಮೇಜ್ ಕೊಟ್ಟಿದ್ದು ಬರ್ತಿಲ್ಲ.
ಬಿಟ್ಟಾಕಿ ಅದೆಲ್ಲ ಕಾಮನ್ನು. ಗಾಯ್ಸ್ ಫೈ ರೌಂಡ್ ಅಂತೂ ಇದು ಫೋರ್ತ್ ರೌಂಡಲ್ಲ, ಇದೊಂದು ನಿಲ್ಲಿ ಬಂದಿದೆ. ನೀವು ಇಲ್ಲಂತೂ ನಮ್ಗೆ 3 ಕಿಲ್ ಸಿಗುತ್ತೆ ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಆದರೆ ನಮ್ಮಂತೂ 3 ಕಿಲ್ ಸಿಕ್ಕಿದೆ. ರೈಟ್ ಸೈಡ್ ಒಬ್ಬ ನನ್ನಂತೂ ದಯವಿಟ್ಟು ಕರೆಕ್ಟಾಗಿ ಗ್ಲೋವಲ್ ಹಾಕಿದೆ. ಗ್ಲೋವಲ್ ಹಾಕೋದಾದ್ರೂ ಬ್ರೋ ಸೂಪರ್ ಸರ್ ಟ್ರಿಪ್ಪಲ್ ಕಿಲ್. ಮುಂದೆ ಒಂದು ಕಿಲ್ ಸಿಕ್ಕಿಲ್ಲ ಕ್ವಾರ್ಟರ್ ಕಿಲ್ಲು. ಎಲ್ಲ ಅಮೌಂಟ್ ಹಾಕ್ತಾಯಿದ್ದೀವಿ, ಅವರೇ ಯಾವ ಅಮೌಂಟ್ ಹಾಕೋದು ಮಾಡಿ ಹಾಕ್ತಾಯಿದ್ದೀವಿ. ಈ ರೌಂಡ್ ಹೋಗುತ್ತೆ ಇಲ್ಲ ಗೊತ್ತಾಗಲ್ಲ. ಅದು ಓದಿ ಅನ್ಸಲ್ಲ ಹೋಯ್ತು. ಬರೀ ಚೆನ್ನಾಗಲ್ಲ ಗೈಸ್. ಇದು ಬಂದು ನೀವು 2 days ಎಗೋ ಬಂದು ನೀವು ಕೇಳಿದ್ರಿ ವಿಡಿಯೋ ರಿಮ್ಯಾಚ್ ಅಂತ. ಮತ್ತು ನಾನು ಇವಾಗ ಆಗ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ತಗೊಂಡಿದ್ದೀನಿ. ಅದು ಬೇರೆ ಎಕ್ಸಾಮ್ಸ್ ಬೇರೆ ಇತ್ತು, ಅದಕ್ಕೆ ಸ್ವಲ್ಪ ಟೈಮ್ ಲೇಟ್ ಆಯಿತು. ಓಕೆ, ನೆಕ್ಸ್ಟ್ ಮ್ಯಾಚ್ ಬರೋದು ಬರೋದಾದರೆ ಅವ್ರು ರಿವೈವ್ ಮಾಡಿರ್ತಾರೆ. ನಾನು ರಿವೈವ್ ಮಾಡ್ತೀನಿ. ಅಂದರೆ ಬ್ಯಾಡ್ ಲಕ್ ಏನಂದರೆ ಜನ್ ನಿಯರ್ಗಳಿರ್ತಲ್ಲ, ಅದಕ್ಕೆ ರಿವೈವ್ ಮಾಡಿ. ಆದ್ರೂ ಅವ್ನು ಸುಮ್ಮನೆ ಬುಲೆಟ್ಗಿರಲ್ಲ, ಸುಮ್ಮನೆ ಹಾಕ್ಸ್ಕೊಂಡ ಬಿಟ್ಟಾಕಿ ಮತ್ತೆ ರಿವೈವ್ ಮಾಡೋಕ್ಕಂತೂ ಆಗಲ್ಲ. ಓಕೆ, 1 ನಾಕ್ ಆಯಿತು. ಇನ್ನೊಂದು ಕಿಲ್ ನನಗೆ ಟ್ರಿಪ್ಪಲ್ ಕಿಲ್ ಕಂಟಿನ್ಯೂ ಟ್ರಿಪ್ಪಲ್ ಕಿಲ್ಲೇ ಬರ್ತಾಯಿದೆ. ಆದರೆ ಏಸೋದು ಏನೋ ಟ್ರೈ ಮಾಡಬೇಕು, ಟ್ರೈ ಮಾಡ್ತೀನಿ. ವಾಯ್ಸ್ ಎಲ್ಲ ಕ್ಲಿಯರಿಗಿಲ್ಲ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದೆ. ಇವಾಗಂತೂ ಕ್ಲಿಯರ್ ಕೇಳಿಸ್ತಾ ಇದೆ. ಗಾಯ್ಸ್ ಎಲ್ಲರೂ ಓಡೇ ಹೋಗ್ಬಿಟ್ರು. ಈಗೆಲ್ಲ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಸೊ ಗಾಯ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡ್ಕೊಳ್ಳಿ.